ಬಂದಿಸಿಕೊಂಡಿದ್ದೇನೆ ಸ್ವಾಮಿ. ಶುಭವಾಗಲಿ ಎದ್ದೇಳು ಎಂದು ನುಡಿದರು ಸಖಿಯನ್ನು ನೋಡಿಕೊಂಡು ಬರುತ್ತಿದ್ದಂತಹ ನೀನು ಇನ್ನೂ ಹಾಗಲ್ಲ ಮಗನ ಅಂತ ಮನ್ಮಥನ ಜೊತೆ ಸೇರಿಸಿಕೊಂಡು ಬಂದಿದ್ದಿ. ಏನೋ ಒಂದು ಮುಖದಲ್ಲಿ ಚಿಂತೆ ಎದ್ದು ಕಾಣುತ್ತಾ ಉಂಟು. ಏನಾಗಿದೆ ನನ್ನಲ್ಲಿ ಹೇಳಿಕೋ. ಸ್ವಾಮಿ ಮತ್ತೊಮ್ಮೆ ಪುಣ್ಯ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಶುಭವಾಗಲಿ ಎದ್ದೇಳು. ಸಖ್ಯರನ್ನು ಒಡಗೂಡಿಕೊಂಡು ಬರ್ತಾ ಇದ್ದವಳು ಹೌದು. ಇವತ್ತು ಮಾತ್ರ ಮುಖವನ್ನು ಬಾಡಿಸಿಕೊಂಡು ಒಬ್ಬಳೇ ಬಂದಿದ್ದೇನೆ ಸ್ವಾಮಿ. ಸಂಸಾರದಲ್ಲಿ ಹಾಗೆ ಸಾಮಾನ್ಯವಾಗಿ ಹೆಂಡತಿ ನಗುತ್ತಾ ಇದ್ರೆ ಸಂತೋಷದಲ್ಲಿ ಇದ್ರೆ ಗಂಡ ಕೇಳುವುದಿಲ್ಲ, ಅವರವರ ಕರ್ತವ್ಯದಲ್ಲಿ ಹೋಗ್ತಾರೆ. ಇವತ್ತು ಬಾಡಿಸಿಕೊಂಡು ಬಂದಿದ್ದೇನೆ. ಯಾಕೆ ನೀವು ಕೇಳಲೇಬೇಕಂತ. ನಾನು ತಪ್ಪಿದ್ ಹೌದು, ಹೆಂಡತಿ ಬೇಸರದಿಂದಿರುವಾಗ ಕೇಳಲೇಬೇಕಲ್ವ ಗಂಡ. ನಿಮ್ಮ ತಪ್ಪಲ್ಲ. ಮತ್ತೆ ಸಂಸಾರದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ದೀರಿ. ಏನಾಗಿದೆ? ಮಗನಾದಂತ ಮನ್ಮಥ ಪ್ರಾಯಪ್ರಬುದ್ಧನಾಗಿ ಬೆಳೆದಿದ್ದ. ಹೌದಪ್ಪ. ತಾಯಕ್ಕೆ ಬಂದಂತಹ ಮಕ್ಕಳಿಗೆ ಯೋಗ್ಯ ರೀತಿಯಲ್ಲಿ ಮದುವೆ ಮಾಡಿಸಬೇಕಾದ್ರೆ ಅದು ತಂದೆ ತಾಯಿಗಳ ಕರ್ತವ್ಯ. ಅದರಲ್ಲಿ ಹಿಂದುಳಿದಿದ್ದೀರಿ ಅಂತ ಹೇಳುವುದು. ಹೌದಾ? ಆದಷ್ಟು ಬೇಗ ಚಂದದ ಹುಡುಗಿಯ ನೋಡಿ ಮಗನಾದಂತ ಮನ್ಮಥನಿಗೊಂದು ಮದುವೆ ಮಾಡಿಸಿ ಸ್ವಾಮಿ. ಈಗ ಅವನು ಮದುವೆ ಆಗುವಷ್ಟು ಪ್ರಾಯ ಆಯ್ತಾ? ಹೌದಾ, ಆಗಿದೆ. 16 ವರ್ಷ ತುಂಬಿದೆ. ಆಗ್ಲಿ, ಬರುವ 8 ದಿನದೊಳಗಾಗಿ ಆತನಿಗೊಂದು ಮದುವೆ. ಅಬ್ಬಾ, ಈಗ ಸಂತೋಷ ಆಯ್ತು. ಆಗ್ಲಿ ಸ್ವಾಮಿ, ಈ ಮನೆಯಲ್ಲಿ ಆದಷ್ಟು ಬೇಗ ಮನ್ಮಥ ಕಲ್ಯಾಣ ನಡೆಯಿರಿ. ಹಾಗೆ ಆಗ್ಲಿ.